ನೇಪಾಳಕ್ಕೆ ಹೋದ್ರೆ ಎಲ್ಲರೂ ಕೂಡ ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಅಲ್ಲಿಂದ ಕೆಲವೇ ನಿಮಿಷಗಳ ದೂರದಲ್ಲಿರುವಂತಹ ದರ್ಬಾರ್ ಸ್ಕ್ವೇರ್ನ ಕತೆ ನಿಮಗೆ ಗೊತ್ತಾ? ಹೌದು, ಇದು ಕೇವಲ ಒಂದು ಪ್ರವಾಸ ತಾಣವಲ್ಲ. ಇದು ನೇಪಾಳದ ಸಾವಿರಾರು ವರ್ಷಗಳ ಇತಿಹಾಸದ ಜೀವಂತ ಸಾಕ್ಷಿ ಅಂತಾನೆ ಹೇಳಬಹುದು. ದರ್ಬಾರ್ ಎಂದರೆ ಅರಮನೆ. ಒಂದು ಕಾಲದಲ್ಲಿ ನೇಪಾಳದ ರಾಜರು ಇಲ್ಲಿಯೇ ವಾಸಿಸುತ್ತಿದ್ದರು. ರಾಜರ ಪಟ್ಟಾಭಿಷೇಕದಿಂದ ಹಿಡಿದು ರಾಜಸಭೆ, ಧಾರ್ಮಿಕ ಉತ್ಸವಗಳು ಎಲ್ಲವೂ ಕೂಡ ಇದೇ ಸ್ಥಳದಲ್ಲಿ ನಡೆಯುತ್ತಿತ್ತು. ದರ್ಬಾರ್ ಸ್ಕ್ವೇರ್ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ದೇವಸ್ಥಾನವೂ ಅರಮನೆ ಮತ್ತು ಮರದ ಕೆತ್ತನೆಯಾಗಿದ್ದು ನೇಪಾಳದ ಅದ್ಭುತ ಶಿಲ್ಪಕಲೆ ಮತ್ತು ಸಂಸ್ಕೃತಿಯನ್ನು ತಿಳಿಸುತ್ತದೆ. ಇಲ್ಲಿನ ಹನುಮಾನ್ ದೋಕ್ ಅರಮನೆ ಶತಮಾನಗಳ ಕಾಲದ ನೇಪಾಳದ ರಾಜರು ವಾಸಿಸುತ್ತಿದ್ದಂತಹ ಒಂದು ಕೇಂದ್ರ ಬಿಂದುವಾಗಿ ಇತ್ತು. ಇದೇ ಪ್ರದೇಶದಲ್ಲಿ ಜೀವಂತ ದೇವತೆ ಎಂದು ಪೂಜಿಸಲ್ಪಡುವಂತಹ ಕುಮಾರಿ ದೇವಿಯ ನಿವಾಸವೂ ಕೂಡ ಇದೆ. ಭಕ್ತರು ಇಂದಿಗೂ ಕೂಡ ಕುಮಾರಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಇಲ್ಲಿ ಬರುತ್ತಾರೆ. 2015ರ ಭೂಕಂಪದಲ್ಲಿ ಈ ಪ್ರದೇಶವು ಅನೇಕ ಪುರಾಣ ಕಟ್ಟಡಗಳಲ್ಲೂ ಕೂಡ ಹಾನಿಯಾಗಿತ್ತು. ಆದರೆ ನೇಪಾಳದ ಜನರು ತಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳಲು ಅದನ್ನು ಪುನರ್ ನಿರ್ಮಿಸಿದರು. ಇಂದು ದರ್ಬಾರ್ ಸ್ಕ್ವೇರ್ ನೇಪಾಳದ ಇತಿಹಾಸ, ಕಲೆ, ಧರ್ಮ ಮತ್ತು ರಾಜಮನೆತನದ ವೈಭವವನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಬಹುದು. ಇಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ನೂರಾರು ವರ್ಷದ ಇತಿಹಾಸವನ್ನೇ ನೆನಪಿಸುತ್ತದೆ. ನೀವು ಕೂಡ ಪಶುಪತಿನಾಥನ ದರ್ಶನದ ಜೊತೆ ದರ್ಬಾರ್ ಸ್ಕ್ವೇರ್ಗೆ ಹೋಗಿ ಕುಮಾರಿ ದೇವಿಯ ಆಶೀರ್ವಾದವನ್ನು ಪಡೆಯಬೇಕು ಅಂತ ಇದ್ದೀರಾ ಅಂತ ಅಂದ್ರೆ ಈಗಲೇ ಸ್ಕ್ರೀನ್ ಮೇಲಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಮ್ಮ ರೇಡಿಯಂಟ್ ಎಕ್ಸ್ಪಿಡಿಷನ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ.